ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿ NMMCಗೆ ಸಂಬಂಧಪಟ್ಟಂತೆ ಗಣಿತ ವಿಷಯದಲ್ಲಿ ಅಧ್ಯಾಯ 7 ತ್ರಿಭುಜಗಳು ಈ ಪಾಠದ ಮೇಲಿನ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಕಲಿಕಾಂಶವನ್ನು ಪ್ರಾರಂಭಿಸೋಣ. 125ನೇ ಪ್ರಶ್ನೆ. ABC ತ್ರಿಭುಜ ಇದೆ. AB ಕೊಟ್ಟಾನೆ 2x+1, BC ಇದೆ 3x-4, AC ಇದೆ 5x-11. ತ್ರಿಭುಜ ABC ಕೋನ ABC ಕೋನ ACB. ABCಯು ACBಗೆ ಸಮನಾಗಿದೆ. ಸಮದ್ವಿಬಾಹು ತ್ರಿಭುಜ. AB 2x+1, BC 3x-4, CA 5x-11. ಆದರೆ CEಯ ಉದ್ದ ಎಷ್ಟು ಅಂತ ಕೇಳಿದ್ದಾನೆ. ಇದು CE ಆಗಲ್ಲ, BC, ಲೆಂತ್ ಆಫ್ BC ಎಷ್ಟು ಉದ್ದ ಇದೆ ಅಂತ ನಾವು ಕಂಡುಹಿಡಿಬೇಕು. ಮಿಸ್ಟೇಕ್ ಆಗಿದೆ, CE ಎಲ್ಲ BCನ ತೊಗೋಬೇಕು. ಆನ್ಸರ್ ಎಷ್ಟು ಬರುತ್ತೆ? ಆಪ್ಷನ್ ಬಿ 8 ಸೆಂಟಿಮೀಟರ್ ಬರುತ್ತೆ. ಹೇಗೆ ಅಂತ ನೋಡೋಣ. ಇದು ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ AB AC ಅಂತ ತೊಗೋಬೋದು. AB ಅಂದರೆ 2x+1, AC ಅಂದರೆ 3x-11. 2x+1 5x-11 ಬಾಹುಗಳು ಸಮನಾಗಿರೋದ್ರಿಂದ 5x-11 ಈ ಕಡೆ ತೊಗೊಂಡಿನಿ. ಇದು ಈ ಕಡೆ ಬಂದರೆ ಸೈನ್ ಚೇಂಜ್ ಆಗುತ್ತೆ. -2x -1 0. 5xಲ್ಲಿ 2x ಹೋದರೆ 3x, -11 -1 -12 ಆಗುತ್ತೆ. 3x 12 ಆಗುತ್ತೆ. x 12/3, x 4 ಆಗುತ್ತೆ. x 4 ಆದರೆ ನಮಗೆ BC ಬಾಹು ಬೇಕು. BC ಅಂದರೆ 3x-4. BC 3x-4. 3 × x ಅಂದರೆ 4 -4, 4 3 12, 12 4 ಕಳೆಯಿರಿ 8 ಆಗುತ್ತೆ. BC 8 ಸೆಂಟಿಮೀಟರ್. ಆಪ್ಷನ್ ಬಿ 8 ಸೆಂಟಿಮೀಟರ್ ಇದು ಸರಿಯಾದ ಉತ್ತರ ಆಗಿದೆ. 125ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಬಿ 8 ಸೆಂಟಿಮೀಟರ್. 126ನೇ ಪ್ರಶ್ನೆ. ABC ಅನ್ನೋದು ಲಂಬಕೋನ ತ್ರಿಭುಜ. ತ್ರಿಭುಜ ABCಯಲ್ಲಿ ಕೋನ ABC 90 ಡಿಗ್ರಿ, AB 20 ಸೆಂಟಿಮೀಟರ್, AC 29 ಸೆಂಟಿಮೀಟರ್ ಆದರೆ ತ್ರಿಭುಜದ ವಿಸ್ತೀರ್ಣ ಕೇಳಿದರೆ ನಮಗೆ ಎತ್ತರ ಇದೆ, ಪಾದ ಗೊತ್ತಿಲ್ಲ. ಪಾದ ಕಂಡುಹಿಡಿಬೇಕು. ಪೈಥಾಗೋರಸ್ ಥಿಯರಮ್ನ ಬಳಸಿ ಆಮೇಲೆ ವಿಸ್ತೀರ್ಣ ಕಂಡುಹಿಡಿಬೇಕು. ಆನ್ಸರ್ ಎಷ್ಟು ಬರುತ್ತೆ ಅಂದರೆ 210 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಲೆಕ್ಕವನ್ನು ಮಾಡೋಣ. ಪೈಥಾಗೋರಸ್ ಥಿಯರಮ್ ತಗೊಳ್ರಿ. AC² = AB² + BC² ತೊಗೋಬೇಕು. AC² = AB² + BC². AC ಅಂದರೆ 29 ಸ್ಕ್ವೇರ್ ಪ್ಲಸ್ AB ಅಂದರೆ 20 ಸ್ಕ್ವೇರ್ ಹಾಕಬೇಕು, ಪ್ಲಸ್ BC² ಗೊತ್ತಿಲ್ಲ, ಹಾಗೆ ಬರ್ತೀನಿ. 29 × 29 ಗುಣಿಸಿದ್ರೆ 841 ಬರುತ್ತೆ. 20 × 20 ಅಂದರೆ 400 ಬರುತ್ತೆ. ಇದು ಹಾಗೆ ಇದೆ. ನಮಗೆ BC² ಬೇಕು. BC² = 841 ಪ್ಲಸ್ 400 ಈ ಕಡೆ ಬಂದರೆ -400 ಆಗುತ್ತೆ. 841ಲ್ಲಿ 400ಅನ್ನು ಮೈನಸ್ ಮಾಡಿ 441 ಬರುತ್ತೆ. √441 ಅಂದರೆ 21 ಆಗುತ್ತೆ. ಅಂದರೆ BC ನಮಗೆ 21 ಸಿಕ್ತು. ಇದು ಪಾದ, ಇದು AB ಎತ್ತರ. ತ್ರಿಭುಜದ ABCಯ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಹಾಫ್ ಇಂಟು ಪಾದ 21 ಇಂಟು ಎತ್ತರ 20. 2 1 2 10. 21 × 10 210 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಆನ್ಸರ್ ಆಪ್ಷನ್ ಬಿ 210 ಸ್ಕ್ವೇರ್ ಸೆಂಟಿಮೀಟರ್. 126ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. 126ನೇ ಪ್ರಶ್ನೆ. ABCಯಲ್ಲಿ ತ್ರಿಭುಜ ABCಯಲ್ಲಿ DU CD = 2 times BD. CDಯು BDಯ 2ರಷ್ಟಿದೆ ಆಗುವಂತೆ BCಯ ಮೇಲಿನ ಒಂದು ಬಿಂದುವಾಗಿದೆ. DU BCಯ ಮೇಲಿನ ಒಂದು ಬಿಂದುವಾಗಿದೆ. ತ್ರಿಭುಜ ABCಯ ವಿಸ್ತೀರ್ಣ 27 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜ ABDಯ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾನೆ. ಆನ್ಸರು 9 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಲೆಕ್ಕ ಮಾಡೋಣ. CD ಅನ್ನೋದು 2 times BD. CD BDಯ 2ರಷ್ಟಿದೆ. ತ್ರಿಭುಜ ABCಯ ವಿಸ್ತೀರ್ಣ ಕೊಟ್ಟಿದ್ದಾನೆ 27 ಸೆಂಟಿಮೀಟರ್ ಸ್ಕ್ವೇರ್. BD x ಆದರೆ CD 2x ಆಗುತ್ತೆ. ಕಂಡೀಷನ್ ಇಸ್ ಗಿವನ್. BC ಏನಾಗುತ್ತೆ ಹಾಗಾದರೆ? ಇದು x, ಇದು 2x ಅಂದರೆ BC 3x ಆಯಿತು. BC 3x ಆಯಿತು. ತ್ರಿಭುಜ ABD ಮತ್ತು ತ್ರಿಭುಜ ABC ಇವೆರಡು ಒಂದೇ ಎತ್ತರವನ್ನು ಹೊಂದಿರೋದ್ರಿಂದ ಅವುಗಳ ವಿಸ್ತೀರ್ಣವು ಪಾದಗಳ ಅನುಪಾತದಲ್ಲಿರುತ್ತೆ. ABD ಮತ್ತು ABC ತ್ರಿಭುಜಗಳು ಒಂದೇ ಎತ್ತರವನ್ನು ಹೊಂದಿರೋದ್ರಿಂದ ಅವುಗಳ ವಿಸ್ತೀರ್ಣವೇನಾಗಿರುತ್ತೆ? ಪಾದಗಳ ಅನುಪಾತದಲ್ಲಿ ಇರುತ್ತೆ. ಹಾಗಾದರೆ ತ್ರಿಭುಜ ABDಯ ವಿಸ್ತೀರ್ಣ ಡಿವೈಡ್ಸ್ ತ್ರಿಭುಜ ABCಯ ವಿಸ್ತೀರ್ಣ ಅಂದರೆ BD/BC
ಪಾದ ಬಿ ಡಿ, ಎ ಬಿ ಡಿಗೆ ಪಾದ ಬಿ ಡಿ, ಎ ಬಿ ಸಿಗೆ ಪಾದ ಬಿ ಸಿ. ಅಂದರೆ ಎ ಬಿ ಡಿ ಮತ್ತು ಎ ಬಿ ಸಿ ಒಂದೇ ಎತ್ತರವನ್ನು ಹೊಂದಿರೋದ್ರಿಂದ ಅವುಗಳ ವಿಸ್ತೀರ್ಣವು ಪಾದಗಳ ಅನುಪಾತದಲ್ಲಿರುತ್ತೆ. ಹಾಗಾಗಿ ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ ಬಿ ಡಿ, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಬಿ ಸಿ, ಬಿ ಡಿ ಬೈ ಬಿ ಸಿ. ಮುಂದುವರೆದು ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ = x/3x ಇಂಟು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ. ಎಕ್ಸ್ ಅಂದರೆ ಎಕ್ಸ್ ಕ್ಯಾನ್ಸಲ್, 1/3 × 27, 3 1 3 9 ಸೆಂಟಿಮೀಟರ್. ಹಾಗಾದರೆ ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ ಎಷ್ಟು ಬರುತ್ತೆ? ಆಪ್ಷನ್ ಎ 9 ಸೆಂಟಿಮೀಟರ್ ಸ್ಕ್ವೇರ್. ಇದು ಸರಿಯಾದ ಉತ್ತರ ಆಗಿದೆ. ಇನ್ನು ಕೊನೆಯ ಪ್ರಶ್ನೆ, ತ್ರಿಭುಜಗಳಲ್ಲಿ ಕೊನೆಯ ಪ್ರಶ್ನೆ 128ನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ 90 ಡಿಗ್ರಿ, ಡಿ ಯು ಎ ಸಿಯ ಮಧ್ಯಬಿಂದು, ಎ ಬಿ 6 ಸೆಂಟಿಮೀಟರ್, ಬಿ ಸಿ 8 ಸೆಂಟಿಮೀಟರ್ ಆದರೆ ಬಿ ಡಿಯ ಉದ್ದ. ಆನ್ಸರ್ ಆಪ್ಷನ್ ಸಿ 5 ಸೆಂಟಿಮೀಟರ್ ಸರಿಯಾದ ಉತ್ತರ. ಹೇಗೆ ಅಂತ ನೋಡೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ 90 ಡಿಗ್ರಿ ಇದೆ, ಎ ಬಿ 6 ಸೆಂಟಿಮೀಟರ್ ಇದೆ, ಬಿ ಸಿ 8 ಸೆಂಟಿಮೀಟರ್ ಇದೆ. ಎ ಸಿ ಉದ್ದ ಕಂಡುಹಿಡಿಬೇಕು ಮತ್ತು ಬಿ ಡಿಯ ಉದ್ದವನ್ನು ಕಂಡುಹಿಡಿಬೇಕು. ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್, 36 ಪ್ಲಸ್ 64 100 ಆಗುತ್ತೆ. ಎ ಸಿ 10 ಸೆಂಟಿಮೀಟರ್ ಆಗುತ್ತೆ. ವಿಕರ್ಣ 10 ಸೆಂಟಿಮೀಟರ್ ಇದೆ. ಬಿ ಡಿ ಎ ಸಿಯನ್ನು ಏನು ಮಾಡುತ್ತೆ? 2 ಸಮಭಾಗಗಳಾಗಿ ವಿಭಾಗಿಸುತ್ತೆ ಲಂಬ ಆಗಿರೋದ್ರಿಂದ. ಹಾಗಾಗಿ ಎ ಸಿ 10 ಇದ್ದರೆ ಎ ಡಿನೂ 5 ಇರುತ್ತೆ, ಡಿ ಸಿನೂ 5 ಇರುತ್ತೆ. ಹಾಗಾಗಿ ಎ ಸಿ 10 ಸೆಂಟಿಮೀಟರ್ ಆಯಿತು. ಎ ಡಿ ಡಿ ಸಿ 5 ಸೆಂಟಿಮೀಟರ್ ದತ್ತದಿಂದ. ಯಾಕೆಂದರೆ ಡಿ ಏನಾಗಿದೆ? ಎ ಸಿ ಮಧ್ಯಬಿಂದು ಆಗಿದೆ. ಹಾಗಾಗಿ ಎ ಡಿ ಮತ್ತು ಡಿ ಸಿ 5 ಸೆಂಟಿಮೀಟರ್ ಆಗುತ್ತೆ. ಒಂದು ನೋಟ್ ಇದೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣಕ್ಕೆ ಎಳೆದ ಮಧ್ಯರೇಖೆಯು ವಿಕರ್ಣದ ಅರ್ಧದಷ್ಟು ಇರುತ್ತದೆ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣಕ್ಕೆ ಎಳೆದ ಮಧ್ಯರೇಖೆಯು ವಿಕರ್ಣದಷ್ಟು ಅರ್ಧದಷ್ಟಿರುತ್ತೆ ಅಂತ. ಹಾಗಾಗಿ ಬಿ ಡಿ 5 ಸೆಂಟಿಮೀಟರ್. ಆನ್ಸರ್ ಆಪ್ಷನ್ ಸಿ 5 ಸೆಂಟಿಮೀಟರ್ ಆಗಿದೆ. ಇದು 128ನೇ ಪ್ರಶ್ನೆಗೆ ಉತ್ತರವಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ತ್ರಿಭುಜಗಳು ಪಾಠದ ಮೇಲೆ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲ ವಾಚ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ. ಓಕೆ, ಥ್ಯಾಂಕ್ ಯು.